So after watching the fort, I came to Chitravati Jalashaya, that is Purgodu Dam. So in Bangalore highway, you need to take a left. There you will get a board, Chitravati Jalashaya ಅಂತ ಬೋರ್ಡ್ ಸಿಗುತ್ತೆ ಬ್ಯಾಂಗ್ಳೂರ್ಗೆ ಹೋಗೋ ದಾರಿನಲ್ಲಿ. So finally I have reached to this place called ಗುಡಿಬಂಡೆ ತಾಲೂಕಿನ ನೀರು ಸರಬರಾಜು ಮಾಡುವ ಜಾಗ. That is dam, not a dam. It's a barricade to the lake. You can just see over there. How is it? Purgodu Dam. When it fills, it will look nice. In ನೀರು ತುಂಬಿದಾಗ ಚೆನ್ನಾಗಿರುತ್ತೆ ನೋಡೋಕ್ಕೆ. So otherwise, it's just a small barricade for water. ಬನ್ನಿ ಕೆಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತೆ. I'll just take you to the water. Let's see how is it. Nice view. This looks good. You can see so much birds over there. ಎಷ್ಟು ಪಕ್ಷಿಗಳಿದೆ ಅದು, ಎಲ್ಲ ಮಣ್ಣಿನಿಂದ ಗೂಡು ಕಟ್ಟಿರೋದು. You can also check the view from this point. How is it? So when water flows from that place, it looks awesome. Without water, everything is dry. ಸೊ ಅವ್ರು ಹೇಳಿದ್ರು ಹಿಂದೆನೂ ಹೋಗಿ ನೋಡ್ಬೋದು ಅಂತ. ಸೊ ವಿಲ್ ಗೋ ಆ್ಯಂಡ್ ಸಿ ಹೌ ದ ವ್ಯೂ ಈಸ್, ಬ್ಯಾಕ್ ಸೈಡ್ ವ್ಯೂ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ದಿಸ್ ಈಸ್ ಅ ವಾಟರ್ ಸ್ಟೇಷನ್ನು, ಊರಿಗೆ ವಾಟರ್ ಪಂಪ್ ಮಾಡೋ ಜಾಗ ಅನಿಸುತ್ತೆ. ವ್ಯೂ ಆಫ್ ದ ಲೇಕ್ ಫ್ರಮ್ ಬ್ಯಾಕ್ ಸೈಡ್, ನೈಸ್ ವ್ಯೂ. ಹಾಂ ಸೂಸೈಡ್ ಮಾಡ್ಕೊಳಕ್ಕೆ ಒಳ್ಳೆ ಸ್ಪಾಟ್. ಚೆನ್ನಾಗಿದೆ ನೋಡ್ಬೋದು, ಒಳ್ಳೆ ವ್ಯೂ. ಯಾವುದು ಪಕ್ಷಿಗಳು ಜಾಸ್ತಿ. So hi friends, after seeing the Purgodu Dam, I just reached the Gudibande. Now you can see the beautiful lake of Gudibande. How beautiful this is. This is roadside lake. Very nice. After seeing this, I will just move on to the Gudibande fort. It's very cloudy and it will be raining after 1 or 2 hours. So I need to wind up soon as possible. So see you near the Gudibande fort. Bye. After seeing the Purgodu Dam, I just moved to this place called Gudibande fort. Ako Chikkaballapura ಜಿಲ್ಲಾ ಇದಾಗ್ಬಿಟ್ಟಿದೆ. ಪರ್ಮಿಷನ್ ಇಲ್ಲ ಅನ್ಸುತ್ತೆ. ನಾರ್ಮಲ್ ಟೈಮಲ್ಲಿ ಒಂದು ಜಮಾನದಲ್ಲಿ ಬಂದಾಗ ಯಾರು ದಿಕ್ಕಿರಲಿಲ್ಲ. ಇವಾಗ ಟೂರಿಸ್ಟ್ ಸ್ಪಾಟ್ ಆಗಿಬಿಟ್ಟಿದೆ. ಸೊ there are more peoples coming in. ನೋಡ್ಬೋದು ಫುಲ್ ಏರಿಯಾ ಎಲ್ಲ ಜನ ಎಲ್ಲ ಬರ್ತಾ ಇದ್ದಾರೆ ಇವಾಗ. ಸೊ ಬನ್ನಿ ಮೇಲೆ ಹೋಗಿ ನೋಡೋಣ ಯಾವ ಥರ ಇದೆ ಬೆಟ್ಟ ಅಂತ. ನಾನು ನೋಡಿದ್ದೀನಿ. ನೀವು ನೋಡ್ಬೋದು, ಅರ್ಧ ದಾರಿಗೆ ಹತ್ತಿದ್ದೀನಿ. ಚೆನ್ನಾಗಿದೆ, ಸುಂದರ ವ್ಯೂ. ಸೊ ಅಲ್ಲೆಲ್ಲ ನೋಡ್ಬೋದು. ಸೊ ಅದೆಲ್ಲ ಫೋರ್ಟ್ ವಾಲ್ಸು ಚೆನ್ನಾಗಿದೆ, ಆಗಿನ ಕಾಲದಲ್ಲಿ ಕಟ್ಟಿರೋದು. ಊರೆಲ್ಲ ನೋಡ್ಬೋದು, ಗುಡಿಬಂಡೆ ತಾಲೂಕು ಯಾವ ಥರ ಇದೆ ಅಂತ. ಕೂಡ ಲೇಕ್ ಕೂಡ ಇದೆ. ಚಿಕ್ಕಬಳ್ಳಾಪುರದಿಂದ ಈ ಕಡೆ ಟರ್ನ್ ತೊಗೊಂಡು ಬರಬೇಕು. ಸೊ ಈ ಸ್ಪಾಟಿಂದ ನೀವು ನೋಡ್ಬೋದು ಯಾವ ಥರ ಫುಲ್ಲು
ಫೋರ್ಟ್ ವಾಲ್ಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಒಂಥರ ಮಿನಿ ಚಿತ್ರದುರ್ಗನ ನೋಡ್ದಂಗೆ ಇರುತ್ತೆ. ಟ್ರೆಕ್ಕಿಂಗು ಇಷ್ಟಪಡೋರು ಒಳ್ಳೆ ಜಾಗ, ಲೊಕೇಶನ್ನು. ಫಸ್ಟ್ ಏನು ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ, ಇವಾಗ ಜನ ಬರೋಕ್ಕೆ ಶುರು ಆಗಿದ್ದಾರೆ. ಸೊ ನೀವು ಬರ್ಬೋದು. ಕ್ಯಾನ್ ಸಿ ದ ಏರಿಯಾ ಓವರ್ ಹಿಯರ್ ಆ್ಯಂಡ್ ದಟ್ ಈಸ್ the way I came from. So intricate place. You can see the walls of the mountain so intact till date. ಸೊ ನೀವು ನೋಡ್ಬೋದು ಎಷ್ಟು ಗೋಡೆಗಳೆಲ್ಲ ಇಂಟ್ಯಾಕ್ಟ್ ಆಗಿದೆ ಅಂತ. ಸೂಪರ್ ಆಗಿದೆ, ಇವಾಗೂ ಇಂಟ್ಯಾಕ್ಟ್ ಆಗಿರೋದ್ರಿಂದ, ಸೊ ತುಂಬ ಕ್ಲೋಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಸಿ ಓವರ್ ದೇರ್. ಸೊ ಕಮ್ ಲೆಟ್ಸ್ ಗೋ ಅಪ್ಸೈಡ್ ಹಿಲ್ ಆ್ಯಂಡ್ ಚೆಕ್. ದುರ್ಗಮವಾಗಿದೆ ಅಂತ ಜಾಗ. ಸೊ ಸುಮ್ಮನೆ ಸಣ್ಣದಾದ ಕಣಿದಾದ ದಾರಿ ಮಾತ್ರ ಇದೆ ಹೋಗೋಕ್ಕೆ, ಮೇಲೆ ಹತ್ತಕ್ಕೆ. ನನ್ನ ಬ್ಯಾಕ್ ಸೈಡು ನೋಡ್ಬೋದು, ತುಂಬ ಚೆನ್ನಾಗಿದೆ ಜಾಗ. ಟ್ರೆಕ್ಕಿಂಗು ಇದು, ದಿಸ್ ಈಸ್ ಅ ಪ್ಲೇಸ್ ಫಾರ್ ಫ್ಯಾಮ್ಲಿ. ಯು ಕ್ಯಾನ್ ಬ್ರಿಂಗ್ ಯುವರ್ ಫ್ಯಾಮ್ಲಿ ಟು ದಿಸ್ ಪ್ಲೇಸ್. ಸೊ ಬನ್ನಿ, ಇನ್ನೂ ಎಷ್ಟು ಹತ್ತು ಮೇಲೆ ಇದೆ ಅಂತ ನೋಡೋಣ. ಹತ್ತಿ ನೋಡ್ಬೋದು ಎಷ್ಟು ಇಂಟ್ರಿಕೇಟ್ ಆಗಿದೆ ಜಾಗ ಅಂತ. ಆದರೆ ಫುಲ್ಲು ಗ್ರೀನ್ರಿ ಇದೆ, ಚೆನ್ನಾಗಿದೆ. ಇಲ್ಲಿ ನೋಡಿ, ಸಣ್ಣ ಚಿತ್ರದುರ್ಗದ ಕನಕ ಕಿಂಡಿ ಥರ ಇದೆ. ಸೋ ಮಚ್ ಆಫ್ ಕೇವ್ಸ್ ಅರೌಂಡ್. ತುಂಬ ಚೆನ್ನಾಗಿದೆ. ಇವಾಗ ಮಳೆ ಬರೋಂಗೂ ಇದೆ, ನೋಡ್ಕೊಂಡು ಅತಿ ಬೇಗ ಇಳಿಬೇಕು. ನೋಡ್ಬೋದು ಯಾವ ಥರ ಇದೆ ಅಂತ ಜಾಗ. ಫುಲ್ಲು ಗ್ರೀನ್ರಿ, ಕಣಿದಾದ ಜಾಗ, ಬಂಡೆಗಳ ಮಧ್ಯೆ ಹೋಗಬೇಕಾಗಿರೋದು. ನೋಡ್ಬೋದು, ಒಬ್ಬರಿಗೆ ಮಾತ್ರ ಜಾಗ ಇರೋದು. ದೂರಕ್ಕೆ ಗುಸು ಗುಸು ಅಂತದೆ, ನನಗೆ ಭಯ ಆಗ್ತದೆ. ನೋಡ್ಬೋದು, ಇಲ್ಲೂ ಅಷ್ಟೇ ತುಂಬ ಇಂಟ್ರಿಕೇಟ್ ಜಾಗ. ಹತ್ತಾ ಇದ್ದೀರಿ. ಇಷ್ಟು ಇಂಟ್ರಿಕೇಟ್ ಇರಲಿಲ್ಲ. ನಾನು ಯಾವುದಾದ್ರೂ ರಾಂಗ್ ರೂಟ್ ಹಿಡ್ದಿದ್ದೀನ? ಇಲ್ಲ, ಜನ ಬರ್ತಾಯಿದ್ದಾರೆ. ಸೊ ನೋಡ್ಬೋದು ನಾವು ಇನ್ನೊಂದು ಘಟ್ಟ ಯಾವ ಥರ ಇಂಟ್ರಿಕೇಟ್ ಆಗಿದೆ ಅಂತ. ಸೊ ಬನ್ನಿ, ಕರ್ಕೊಂಡು ಹೋಗ್ತೀನಿ, ನೋಡೋಣ. ಕಾಡು ತುಂಬ ನೋಡ್ತಾ ಇದೆ, ಆದರೆ ಚೆನ್ನಾಗಿದೆ ಜಾಗ. ಯಾಣ ಕೇವ್ಸ್ ಥರ ಇದೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಜಾಗ. ದಿಸ್ ಈಸ್ ಗುಡಿಬಂಡೆ ಫೋರ್ಟ್ ಅಟ್ ಗುಡಿಬಂಡೆ. ಬೆಟ್ಟ ಹೋಗೋ ದಾರಿನಲ್ಲಿ ನೋಡ್ಬೋದು ಸಣ್ಣದಾದ ಆಂಜನೇಯ. I have almost reached the hilltop. You can see the view over there. So now the sun has come out of clouds. It's beautiful view over here. ನೋಡ್ಬೋದು, ಬೆಟ್ಟನ ತಲುಪಿದ್ದಾಯಿತು. ಇವಾಗ ಹತ್ತಾ ಇರೋದು. ರೀಚ್ ಆದಮೇಲೆ ನೋಡ್ಬೋದು ಮೇಲೆ ದೇವಸ್ಥಾನ ಇದೆ. ಸೊ ಬನ್ನಿ, ಕರ್ಕೊಂಡು ಹೋಗ್ತೀನಿ ಯಾವ ಥರ ಇದೆ ಅಂತ ನೋಡುವ. So I have reached to the hilltop of Gudibande Fort. You can see the small pond over here. ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಅರಿಶಿನ ಕುಂಕುಮ ಹಾಕಿದ್ದಾರೆ. ಈ ಕಡೆಯಿಂದ ಹೋಗಬೇಕು. ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ಬನ್ನಿ, ಹಿಲ್ಟಾಪ್ ವ್ಯೂ ತೋರಿಸ್ತೀನಿ ನಾನು. ಆ ಕಡೆ ಹೋಗ್ಬಿಟ್ಟು ಯಾವ ಥರ ಕಾಣಿಸುತ್ತೆ ಅಂತ. ಅದು ನೋಡ್ಬೋದು ರಕ್ಷಣಾ ಗೋಪುರ. ಸೊ ಕಾವಲು ಕಾಯ್ತಾ ಇದ್ದಿದ್ದಲ್ಲೇ. ಸೊ ಮೇಲೆ ಎಲ್ಲ ಗೋಡೆ ಥರ ಮಾಡಿದ್ದಾರೆ. ಇಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂತಿದ್ದೀನಿ. ಸೊ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ವ್ಯೂ ಫ್ರಮ್ ದಿಸ್ ಪ್ಲೇಸ್. ಸೊ ಯು ಕ್ಯಾನ್ ಸಿ ದ ಪೀಪಲ್ ಓವರ್ ದೇರ್.
ಸೊ ಬನ್ನಿ ಮೇಲೆ ಹತ್ಬಿಟ್ಟು ಆ ಕಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿರಂತೆ. ಬೆಟ್ಟದ ಕೆಳಗಡೆಯಿಂದ ನೀರು ಬರ್ತಾಯಿದೆ, ಬಂಡೆ ಕೆಳಗಡೆಯಿಂದ ಸಾರಿ. ಇದು ಕೂಡ ಸ್ಟೀಪ್ ಆಗಿದೆ, ಸ್ಟೆಪ್ ಕೂಡ. ಸೊ ಐ ವಿಲ್ ಶೋ ಯು ದ ವಾಲ್ಸ್ ಆಫ್ ದ ಫೋರ್ಟ್. ಗುಡಿಬಂಡೆ ಫೋರ್ಟ್ ಯಾವ ಥರ ಇದೆ ಅಂತ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಸುತ್ತಲೂ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಎಡ್ಜಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಬೋದು ಇಷ್ಟ ಇರೋರು. ಸೊ ಅಲಾಂಗ್ ದ ಸೈಡ್ ಆ ಥರ ಹೋಗ್ಬೋದೇನೋ, ನೋಡೋಣ. ಬೇಡ, ಈ ಕಡೆನ ನಾರ್ಮಲ್ ದಾರಿಯಲ್ಲೇ ಹೋಗೋಣ. ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಗೋಪುರ ಅಂತೀನಿ, ಗರುಡ ಸ್ತಂಭ. ಸೊ ಕೊನೆಗೆ ಗುಡಿಬಂಡೆ ಫೋರ್ಟ್ನ ಬಂದೇ ಆಯಿತು, ಮೇಲೆ ಹತ್ತಿ ಆಯಿತು. ನೋಡ್ತಾ ಇದ್ರಿ ಚೆನ್ನಾಗಿದೆ ವ್ಯೂ. ಮಳೆ ಬಿದ್ದಿರೋದ್ರಿಂದ ಗ್ರೀನರಿ ಜಾಸ್ತಿ ಇದೆ. ಸೊ ಐ ಆಮ್ ಟೇಕಿಂಗ್ ಯು ಟು ದ ಟೆಂಪಲ್ ಪ್ಲೇಸ್. ಮುಂದೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ ನಮ್ಮ ಜನ ಎಷ್ಟು ಗಲೀಜು ಮಾಡ್ತಾರಂತೆ. ಲುಕ್ ಅಟ್ ಅವರ್ ಬ್ಯೂಟಿಫುಲ್ ಪೀಪಲ್, ವಾಟ್ ಡು ದೇ ಡೂ ಫಾರ್ ಅವರ್ ಟೆಂಪಲ್ಸ್. ಬಿಲ್ವಪತ್ರೆ ಮರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಬಿಲ್ವಪತ್ರೆ ಕಾಯಿಗಳು ಬಿಟ್ಟಿದೆ ಅಂತ ನೋಡ್ಬೋದು. ಇಲ್ಲೂ ಇನ್ನೊಂದು ದೊಡ್ಡ ಬಿಲ್ವಪತ್ರೆ ಮರ ಇದೆ. ಗರುಡ ಸ್ತಂಭ ಎಷ್ಟು ಚೆನ್ನಾಗಿ ನಂದಿ ನೋಡ್ಬೋದು. ಯು ಕ್ಯಾನ್ ಸಿ ದ ನಂದಿ ಓವರ್ ಹಿಯರ್. ಬೇಡ್ರಿ ಕಣ್ಣಪ್ಪ ಅದು. ಬೆಟ್ಟದ ಕಾರಿಡಾರಲ್ಲಿ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ದ ಎಡ್ಜಸ್ ಆಫ್ ದ ಹಿಲ್. ನೋಡ್ಬೋದು ಯಾವ ಥರ ಇದೆ ಅಂತ. ನಡೆದು ಬಂದ ದಾರಿ, ಯು ಕ್ಯಾನ್ ಸಿ ದ ಸ್ಟೆಪ್ಸ್ ಓವರ್ ದೇರ್. ಎಡ್ಜ್ ಆಫ್ ದ ವರ್ಲ್ಡ್ ಥರ ಕಾಣಿಸುತ್ತೆ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. Monkeys having good time over there. Watchtower, that is watchtower. Greenery everywhere. It is green because of rains from few days. Yes.
ಸೊ ಐ ಆಮ್ ವೈಂಡಿಂಗ್ ಅಪ್ ವಿತ್ ಗುಡಿಬಂಡೆ ಫೋರ್ಟ್ ನೋಡಿದ್ದಾಯಿತು. ಇವಾಗ ತೆರಳುವ ಸಮಯ. ಇವತ್ತು ತುಂಬ ಶ್ರೇಣಿ ಇದೆ. ಎಷ್ಟು 4 ಪ್ಲೇಸಸ್ಗಳು ನೋಡಿದ್ದು. ಫಸ್ಟ್ ಬಂದ್ಬಿಟ್ಟು ಫಾಲ್ಸು, ಸೆಕೆಂಡು ಗುಮ್ಮನಾಯಕನ ಫೋರ್ಟು ಟ್ರೆಕ್ಕಿಂಗು, ಥರ್ಡು ಡ್ಯಾಮು ಅರ್ಕಾವತಿದ್ದು ಯಾವುದೋ ಪೊದೂರು ಡ್ಯಾಮು, ಅದಾದಮೇಲೆ ಗುಡಿಬಂಡೆ ಫೋರ್ಟ್ ಟ್ರೆಕ್ಕಿಂಗು. ಅಮ್ಮ ಕಾಲೆಲ್ಲ ನಾದಸ್ವರ ಹಾಡ್ತಾಯಿದೆ. ಸೊ ಹೆಂಗೋ ಕಷ್ಟಪಟ್ಟು ಇಳಿದೆ. ಸೊ ಐ ಶೋ ಯು ದ ಲೇಕ್ ಸೈಡ್ ವ್ಯೂ ಆಫ್ ಗುಡಿಬಂಡೆ ಲೇಕ್. ಸೊ ನೀವು ನೋಡ್ಬೋದು, ತೋರಿಸ್ತೀನಿ ಯಾವ ಥರ ಇದೆ ಅಂತ. ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ. ಬೈಕ್ ರೈಡರ್ಸ್ಗೆ ಮತ್ತು ಟ್ರೆಕ್ಕಿಂಗ್ ಮಾಡೋರಿಗೆ ಸೊ ಮಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು. ಸೊ ಯು ಕ್ಯಾನ್ ಕಮ್ ವಿತ್ ಯೋರ್ ಗ್ಯಾಂಗ್, ಫ್ರೆಂಡ್ಸ್, ಫ್ಯಾಮಿಲಿ, ವಿತ್ ಲವರ್ಸ್. ನೈಸ್ ಪ್ಲೇಸ್ ಟು ವಿಸಿಟ್. ನೋಡ್ಬೋದು ಎಷ್ಟು ಮೃದುವಾಗಿದೆ ಅಂತ. ನೈಸ್ ವೆದರ್, ಎಷ್ಟು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಚೆಕ್ಔಟ್ ಅವ್ರಿಗೆ. Please do subscribe to my channel without forgetting, and do share with your friends for more beautiful places like this. I'll just keep updating you with the new places so that you can come visit with your family and friends. ಎಷ್ಟು ಲೋವರ್ ಲೆವೆಲಲ್ಲಿ ಇದೆ ಅಂತ ನೋಡ್ಬೋದು ನೀವು. ಕೆರೆ ಅಷ್ಟು ಕೆಳಗಡೆ ಐತೆ ನೋಡಿ. ನೋಡ್ಬೋದು ನೀವು. ಸೂಪರ್ ಸೀನು. ಸೊ ಮಸ್ಟ್ ವಿಸಿಟ್ ಪ್ಲೇಸ್.